ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಪತ್ರಿಕಾ ಭವನದಲ್ಲಿ ದಿಢೀರನೆ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಂದು ಸಮುದಾಯದ ತುರ್ತು ಕೆಲಸ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ಮುಂದೆ ನಮ್ಮ ವರದಿ ಮಂಡನೆ ಮಾಡುವುದು, ಮಾದರ ಚೆನ್ನಯ್ಯನವರ ಪುತ್ಥಳಿ ಸ್ಥಾಪನೆ ಮುಂದೂಡಿರುವ ಕಾರಣ ಜಯಂತ್ಯೋತ್ಸವವನ್ನು ಸರಳವಾಗಿ ಆಚರಿಸುವಂತೆ ಕೇಳಿಕೊಂಡರೂ ಅನಗತ್ಯವಾಗಿ ಅತಿ ವಿಜೃಂಭಣೆಯಿಂದ ಮಾಡಲು ನಿರ್ಧರಿಸಲಾಗಿದೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು. ಈಗಾಗಲೇ ಜಿಲ್ಲೆಯಲ್ಲಿ ಮಾದಿಗ ಸಮಾಜದ ರಾಜಕೀಯ ಪ್ರಾತಿನಿಧ್ಯ ಕಳೆಗುಂದುತ್ತಿರುವ ಸಮಯದಲ್ಲಿ ವಸಂತ್ ಕುಮಾರ್ ಮಾದಿಗರಲ್ಲ ಎಂದು ವಿರೋಧಿಸಿದ್ದೇವೆ. ಮಾದಿಗರಲ್ಲದ ಇತರೆ ಸಮುದಾಯಗಳ ನಾಯಕರುಗಳಾದ ಅಂಬಣ್ಣ ಅರೋಲಿಕರ್, ಸತೀಶ್ ಇವರನ್ನು ಜಯಂತ್ಯೋತ್ಸವ ಸಮಿತಿಯಲ್ಲಿ ಸೇರಿಸಿಕೊಂಡಿದ್ದನ್ನು ನಾವು ವಿರೋಧಿಸುತ್ತೇವೆ. ನಮ್ಮ ವಿರೋಧವನ್ನು ಲೆಕ್ಕಿಸದೆ ಅವರನ್ನು ಮಾದಿಗರೆಂದು ನಾಮಕರಣ ಮಾಡುವುದೇ ಈ ಜಯಂತ್ಯೋತ್ಸವದ ಮುಖ್ಯ ಉದ್ದೇಶವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದರು. ಹೀಗಾಗಿ ಜಯಂತ್ಯೋತ್ಸವ ಸಂಘಟಕರು ಮಾದಿಗ ಸಮುದಾಯದ ನಿಜವಾದ ನಾಯಕರು ಎಂಬುದು ಅನುಮಾನವಿದೆ. ಇವರ ಈ ಮಾದಿಗ ವಿರೋಧಿ ನಡೆಯನ್ನು ಪ್ರಶ್ನಿಸದಿದ್ದರೆ, ಖಂಡಿಸದಿದ್ದರೆ, ಮಾದಿಗರು ರಾಜಕೀಯವಾಗಿ ಮಾರಾಟವಾಗುವುದನ್ನು ತಡೆಯದಿದ್ದರೆ ಮಾದಿಗರಿಗೆ ಮುಂದಿನ ರಾಜಕೀಯ ಭವಿಷ್ಯವೇ ಇರುವುದಿಲ್ಲ. ಮಾದಿಗರಲ್ಲದ ವಸಂತ್ ಕುಮಾರ್, ಅಂಬಣ್ಣ, ಸತೀಶ್ ಇವರನ್ನು ಕೈಬಿಟ್ಟು ಮಾದಿಗ ಸಮಾಜದವರೇ ಮುಂಚೂಣಿಯಲ್ಲಿದ್ದು ಜಯಂತಿ ಆಚರಿಸುವಂತೆ ಒತ್ತಾಯಿಸಿದರು. 11ನೇ ಶತಮಾನದ ಮತ್ತು ಬಸವಣ್ಣನಿಗಿಂತ ಕೂಡ ಕನಿಷ್ಠ ಒಂದು 3 ವರ್ಷ ಪೂರ್ವಿಕರಂತ ಅನ್ನೋದು. ಮತ್ತೆ ವಚನಕಾರರಲ್ಲಿ ಪ್ರಥಮ ವಚನಕಾರ ಅಂತ ಅನ್ನೋದು ಇವ್ರಿಗೆ ಹೆಸರಿದೆ. ಗಿಡರ್ ದಾಸಮಯ್ಯ ಅಂತ ಅನ್ನೋ ಹೆಸರು ಇದ್ರು ಕೂಡ ಇವ್ರಿಗೂ ಹೆಸರಿದೆ. ಈ ಜಯಂತ್ಯೋತ್ಸವ ಇದಕ್ಕೆ ನಾವು ಶುಭಾಶಯ ಹೇಳ್ತೀವಿ. ಒಂದು ಅಭ್ಯರ್ಥಿ ಜಯಂತಿ ಮಾಡಿ ಅಂತ. ಈ ಜಯಂತಿಯನ್ನು ಈ ಸಲ ವಾಲ್ಮೀಕಿ ಹೋರಾಟ ಬಹಳ ತೀವ್ರತೆಯನ್ನು ಪಡ್ಕೊಂಡಿದ್ದರಿಂದ ಕೇವಲ 3-4 ದಿನ ಉಳ್ಕೊಳ್ಳೋದ್ರಿಂದ ಇಂಥವು ಬೇಡ, ಹೆಚ್ಚಿನ ಖರ್ಚು ವೆಚ್ಚಗಳು ಬೇಡ, ಸೋರ್ಸಸ್ಗಳನ್ನ ನಾವು ವೇಸ್ಟ್ ಮಾಡೋಣ, ಹೋರಾಟಗಳಿಗೆ ನಾವು ಖರ್ಚು ಮಾಡ್ಕೊಳ್ಳೋಣ, ಆ ಕಾರಣಕ್ಕೆ ಸಿಂಪಲ್ ಮಾಡೋಣ ಅಂತ ಒಂದು ಸಲಹೆ ಇತ್ತು. 2ನೇ ಸಲಹೆ ಏನಿತ್ತು, ಪುತ್ಥಳಿ ಪರಿಸರ ಸ್ಥಾಪನೆ ಮಾಡ್ತಕ್ಕಂಥದ್ದು ಅದು ಏನು ಮುಂದೂಡಿದ್ದಾರೆ, ಸರಿಯಾಗಿಲ್ಲ, ಅದು ನಿಂತ್ಕೊಂಡಿದ್ದೀವಿ, ಕುಂತಿದ್ದೀರ್ಬೇಕನ್ನೋ ಕಾರಣಕ್ಕಾಗಿ ಅದು ಕೂಡ ಮುಂದೂಡಲಾಗಿದೆ. ಈ 2 ಕಾರಣಗಳನ್ನು ನೋಡಿದಾಗ ಅತಿ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಅವಶ್ಯಕತೆ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ ಇದೆ. ಫಸ್ಟ್ ಟೈಮ್ನಲ್ಲಿ ಆಗ್ತಾ ಇರೋದ್ರಿಂದ ಅತಿ ವಿಜೃಂಭಣೆ ಅಂತ ಅನ್ನೋದು ಯಾಕೆ ನಿಮ್ಗೆ ಅವಶ್ಯಕತೆ ಇದೆ ಅಂತ ನಾವು ನಮ್ಮ ಪ್ರಶ್ನೆ ಉತ್ತರ ಇಲ್ಲ. ನಾವು ಕಂಡುಕೊಂಡಿದ್ದು ವಸಂತ್ ಕುಮಾರ್ ಅವರು MLA ಆದ ಮೇಲೆ ಈ ಬೆಳವಣಿಗೆಗಳು ಬಂದವು ಅಂತ ನಾವು ಅನ್ಕೊಂಡಿದ್ವಿ. ನಮ್ಗೆ ಗೊತ್ತಿದ್ದೇ ಮಾತಾಡಿದ್ವಿ. ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ನಾಟ್ ಪ್ರಾಪರ್ಲಿ. ಅವ್ರ ಮೇಲೆ ನಿಮ್ಗೆ ಅಭಿಮಾನ ಇದ್ರೆ ನೀವು ಏನಾದ್ರು ಮಾಡ್ಕೊಳ್ಳಿ, ಸಮುದಾಯದ ಒಂದು ಇದನ್ನ ಮುಂದಿಟ್ಕೊಂಡು ಮಾಡ್ತಕ್ಕಂಥದ್ದು ಅಲ್ಲ ಅಂತ ಹೇಳಿದ್ವಿ. ಮತ್ತೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹಾಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 75 ವರ್ಷಗಳಲ್ಲಿ ರಾಯಚೂರು ಜಿಲ್ಲೆ, ಅಖಂಡ ರಾಯಚೂರು ಜಿಲ್ಲೆ, ಕೊಪ್ಪಳ ನಮ್ಮದಂತ ಲೆಕ್ಕ ಹಾಕಿದ್ರು ಕೂಡ, ಅಖಂಡ ರಾಯಚೂರು ಜಿಲ್ಲೆ ಮತ್ತು ಈಗಿನ ಲೆಕ್ಕ ಹಾಕಿದ್ರು ಕೂಡ ಸುಮಾರು ಒಂದು 12 ಎಲೆಕ್ಷನ್ ಆಗೋಣ. 12 ಎಲೆಕ್ಷನ್ಗಳಲ್ಲಿ ಮೆಜಾರಿಟಿ ಮಂದಿ ಸಮುದಾಯದವರು ಇದ್ರು ಕೂಡ ಒಂದು 4 ಸಲ ಹೆಸರು ಆಗಿದ್ದಾರೆ ಅಷ್ಟೇ. ಉಳಿದ ಸಂದರ್ಭದಲ್ಲೆಲ್ಲ ಬಹಳ ಕಡಿಮೆ ಸಂಖ್ಯೆದಂತವ್ರು ಕೂಡ ಆಗಿದ್ದಾರೆ. ಆದರೆ ಮುಂದಿನ ಈಗ ನಿಮ್ಗೆಲ್ಲ ಗೊತ್ತಿದೆ, 2004ರಿಂದ ಬಂದಿರತಕ್ಕಂಥ ಪುನರ್ವಿಂಗಡಣೆಯ ಲಿಂಗಸೂರು ಮತಕ್ಷೇತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ 20 ವರ್ಷ ಮೇಲ್ಪಟ್ಟು ಮಾದಿಗ ಸಮುದಾಯಕ್ಕೆ ಯಾವುದೇ ಪಕ್ಷ ಟಿಕೆಟ್ ಕೊಡ್ತಾ ಇಲ್ಲ. ಟಿಕೆಟ್ ಕೊಡ್ತಾ ಇಲ್ಲ. 3 ಪಕ್ಷ ಒಂದೊಂದ್ಸಲ ಒಟ್ಟರಿಗೆ ಕೊಟ್ಟಿದ್ದಾರೆ. ಇವು ಯಾಕೆ ಈ ಕಾರಣಗಳು ಅಂತಂದ್ರೆ ನಾವು ತೆಗೆದುಕೊಂಡು ಇದೊಂದು ಪೊಲಿಟಿಕಲ್ ಕಾರಣಗಳೇ ಬರ್ತಿದ್ದೀರ. ಈ ಸಮುದಾಯವನ್ನು ರಾಜಕೀಯವಾಗಿ ತುಳಿಬೇಕಂತ ಒಂದೇ ಒಂದು ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಭಾಗವಾಗಿಯೇ ಇವತ್ತು ಅವ್ರಿಗೆ MLA ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ.
ಅವ್ರಿಗೆ MS ಕೊಟ್ಟಿದ್ದಕ್ಕೆ ನಮ್ಗೆ ಅಭ್ಯಂತರ, ನಾವು ಎಲ್ಲೂ ಕೂಡ ಅದನ್ನ ಅಪೋಸ್ ಮಾಡಿಲ್ಲ, ಅಭ್ಯಂತರ ಮಾಡಿಲ್ಲ. ಆದ್ರೆ ನೀವು MLS ಪಡೆದದ್ದು ಒಂದು ಸಮುದಾಯದ ಹೆಸರು ಮೇಲೆ ಅಂತಂದಾಗ ಈ ಸಮುದಾಯದ ನಾನು ಈ ಸಮುದಾಯದವರು ಅಂತ ಇದನ್ನ ನೀವು ಹೆಂಗ್ ಕ್ಲೇಮ್ ಮಾಡ್ತೀನಿ ಬಂದಿದ್ದೀವಿ? ತಪ್ಪಲ್ವಾ? ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ನಾವೇನ್ ಮಾತಾಡ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಈಗ ಸರಿಸುಮಾರು ನಮ್ಮ ಕನ್ನಡದಲ್ಲಿ 3 ಲಕ್ಷ ಸುಳ್ಳು ಜಾತಿ ಪ್ರಮಾಣ ಪತ್ರಗಳಿವೆ ಅಂತ ಬರ್ತಿದೆ. ನಮ್ಮ ರಾಯಚೂರಿನಲ್ಲಿ ಕೂಡ ಇಂಥ 1-2-3 ಆಗ್ತದೆ. ನಾನು ಇದನ್ನ ಕಳೆದ ಶುಕ್ರವಾರ ಲಾಸ್ಟ್ ಮೀಟಿಂಗ್ ನಾನು ಹೋಗಿದ್ದೆ. ಎಲ್ಲ ಹೇಳಿದ್ರು ನೀವು ಮೀಟಿಂಗ್ ಬರ್ತಾ ಇದ್ರೆ ಇಲ್ಲಿ ಏನು ಒಂದು ಹೇಳಕ್ಕಾಗಲ್ಲ, ಯಾರು ಮಾತಾಡಬೇಕಂತ ನಾನು ಹೋಗಿದ್ದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದಲ್ಲ ಯಾಕಂದ್ರೆ ವಸಂತ ಕುಮಾರ್ ಅವರು ಗೆಸ್ಟ್ ಆಗಿ ಕರ್ಕೊಳ್ರಿ, ಆದ್ರೆ ಗೌರವ. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಹಾಳ, ನರಸಿಂಹಲು ಮರ್ಚಟಾಳ, ಅಬ್ರಹಾಂ ಕಮಲಾಪುರು, ತಾಯಪ್ಪ ಗದಹರ, ಶ್ರೀನಿವಾಸ್ ಕೊಪ್ಪಾರ ಸೇರಿದಂತೆ ಇತರರಿದ್ದರು.